ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶಶಿ ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗಳಿಗೆ ಸುಲಭವಾಗಿ ಥಂಬ್ನೈಲ್ ಫೋಟೋನ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸುಮಾರು ಅಪ್ಲಿಕೇಶನ್ಸ್ಗಳಿದ್ದಾವೆ ಥಂಬ್ನೈಲ್ ಫೋಟೋ ರೆಡಿ ಮಾಡೋದಕ್ಕೆ. ತುಂಬ ಜನಕ್ಕೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಫೋಟೋ ಹೆಂಗೆ ಆ್ಯಡ್ ಮಾಡೋದು ಅಥವಾ ಟೆಕ್ಸ್ಟ್ ಹೆಂಗೆ ಆ್ಯಡ್ ಮಾಡೋದು, ಆ ಟೆಕ್ಸ್ಟ್ ಸ್ಟೈಲ್ನ ಹೆಂಗೆ ಚೇಂಜ್ ಮಾಡೋದು ಸುಮಾರು ಜನಕ್ಕೆ ಗೊತ್ತಿರೋಲ್ಲ. ತುಂಬ ಕನ್ಫ್ಯೂಸ್ ಆಗಿಬಿಟ್ಟು ಕೆಲವರು ಥಂಬ್ನೈಲ್ ಫೋಟೋ ಇಲ್ದೇ ವಿಡಿಯೋ ಅಪ್ಲೋಡ್ ಮಾಡಿ ಇಟ್ಟಿರ್ತಾರೆ. ಆ ಥರ ಚಾಟ್ GPT ಇಂದ ತುಂಬ ಈಸಿಯಾಗಿ ಥಂಬ್ನೈಲ್ ಫೋಟೋ ರೆಡಿ ಮಾಡ್ಬೋದು. ಒಂದು ಚಾನಲಲ್ಲಿ ನನ್ನ ವೀಡಿಯೋಸ್ಗೆ ನನ್ನ ಪ್ರತಿಯೊಂದು ಥಂಬ್ನೈಲ್ ಫೋಟೋನು ನಾನು ಚಾಟ್ GPT ಇಂದನೇ ರೆಡಿ ಮಾಡಿಬಿಟ್ಟು ಹಾಕಿರೋದು. ನೀವು ಕೂಡ ಈ ವಿಡಿಯೋ ಮೂಲಕ ಹೇಗೆ ಚಾಟ್ GPTನ ಯೂಸ್ ಮಾಡಿಕೊಂಡು ಥಂಬ್ನೈಲ್ ಫೋಟೋನ ಹೇಗೆ ರೆಡಿ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋಣ. ಸ್ಕ್ರೀನ್ ಶೇರ್ ಆಗುತ್ತೆ, ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ನಾನು ಲಾಸ್ಟ್ ಟೈಮು ಒಂದು ಜೇನು ಸಾಕಾಣಿಕೆ ಒಂದು ಇದಕ್ಕೆ ಪ್ಲೇಸಿಗೆ ಹೋಗಿದ್ದೆ. ಅದು ರಿಲೇಟೆಡ್ ಒಂದು ಥಂಬ್ನೈಲ್ನ ನಿಮಗೆ ಮಾಡಿ ತೋರಿಸ್ತೀನಿ, ನೋಡಿ. ಮೊದಲನೇಗೆ ಚಾಟ್ GPT ಆ್ಯಪ್ ಓಪನ್ ಮಾಡಿ ನಾನು ಆ ಒಂದು ವಿಡಿಯೋದು ಫೋಟೋನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಫೋಟೋನೇ ಅಪ್ಲೋಡ್ ಮಾಡ್ತೀನಿ. ಆ ಫೋಟೋನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಏನಾದರೂ ಕೊಡಿ, ನ್ಯಾಚುರಲ್, ಪ್ಯೂರ್, ಫ್ರೆಶ್, ನ್ಯಾಚುರಲ್ ಪ್ಯೂರ್ ಫ್ರೆಶ್ ಹನಿ ಅಂತ ಕೊಡಿ. ಬೇಕಾದ್ರೆ ಸಿಂಬಲ್ ಹಾಕೋಬೋದು. ಹಾಕೊಂಬಿಟ್ಟು ಜಸ್ಟ್ ಇಲ್ಲಿ ಯಾರೋ ಮಾರ್ಕ್ ಇದೆಯಲ್ಲ, ಈಗ ಕೊಟ್ಬಿಟ್ಟು ಡೌನ್ ಬಂದ್ಬಿಟ್ಟು ಕೊಡಿ. ಗಿವ್ ಮಿ ಎ ಥಂಬ್ನೈಲ್ ಫೋಟೋ ಇನ್ ರೇಷಿಯೋ 16:9 ಅಂತ ಕೊಡಿ. ನಿಮ್ಮ ಯೂಟ್ಯೂಬ್ ಸ್ಕ್ರೀನಿಗೆ ಇದು ಮ್ಯಾಚ್ ಆಗುತ್ತೆ. ಶಾರ್ಟ್ಸ್ ವಿಡಿಯೋ ಬೇಕು ಅಂದರೆ 9:16 ಅಂತ ಕೊಡಿ, ಅದು ಬರುತ್ತೆ. ಗಿವ್ ಮಿ ಎ ಥಂಬ್ನೈಲ್ ಫೋಟೋ ಇನ್ ರೇಷಿಯೋ 16:9 ಅಂತ ಕೊಟ್ಬಿಟ್ಟು ಯಾರೋ ಮಾರ್ಕ್ ಇದೆಯಲ್ಲ ಅದು ಪ್ರೆಸ್ ಮಾಡಿ. ಒಂದು ನಿಮಿಷದಲ್ಲೇ ನಿಮಗೆ ಥಂಬ್ನೈಲ್ ಫೋಟೋ ರೆಡಿ ಮಾಡಿ ಕೊಡೋದು. ನೋಡಿ, ಬಂದಿದೆ ನೋಡಿ. ಈ ಥರ ನೀವು ಯಾವ ಥರ ನಿಮ್ಮ ಕ್ರಿಯೇಟಿವಿಟಿ, ನಿಮಗೆ ಈ ಫೋಟೋ ಲೈಕ್ ಆಗಲಿಲ್ಲ ಅಂದರೆ ಇನ್ನೂ ಡಿಫ್ರೆಂಟಾಗಿರೋ ಫೋಟೋ ಕೊಡಿ ಅಂತ ನೀವು ಕೇಳಿದ್ರೆ ಅದು ಇನ್ನೂ ಡಿಫ್ರೆಂಟಾಗಿರೋದು ನಿಮ್ಮನ್ನು ಮಾಡಿಕೊಡುತ್ತೆ. ಇನ್ನೊಂದು ಫೋಟೋ ಮಾಡಿ ತೋರಿಸ್ತೀನಿ. ನಾನು ನಂದಿ ಬೆಟ್ಟಕ್ಕೆ ಹೋಗಿದ್ದೆ ಮೊನ್ನೆ. ಅದರದ್ದೊಂದು ಫೋಟೋನ ಥಂಬ್ನೈಲ್ ಆಗಿ ರೆಡಿ ಮಾಡಿ ತೋರಿಸ್ತೀನಿ, ನೋಡಿ. ಚಾಟ್ GPT ಓಪನ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಕ್ಕೆ ಸಂಬಂಧಪಟ್ಟಿದ್ದ ಫೋಟೋನ ರೆಡಿ ಮಾಡ್ಕೊಂಡಿರಿ. ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತಲ್ಲ, ಅಲ್ಲಿ ಹೋಗಿ ಫೋಟೋಸು, ನೀವು ತೆಗೆದಿರ್ತಕ್ಕಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 4 ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಮಾಡಿ ನೀವೇನಾದರೂ ಟೈಟಲ್ ಕೊಡ್ಬೋದು, ಕನ್ನಡದಲ್ಲಾದರೂ ಕೊಡಿ, ಇಂಗ್ಲೀಷಲ್ಲಾದರೂ ಕೊಡಿ. ವೆಲ್ಕಮ್ ಟು ನಂದಿ ಹಿಲ್ಸ್ ಅಂತ ಕೊಡ್ತೀನಿ. ಕೊಟ್ಟು ಗಿವ್ ಮಿ ಥಂಬ್ನೈಲ್ ಫೋಟೋ ಇನ್ 16:9 ಇಷ್ಟೇ ವೀಕ್ಷಕರು. ಹಿಂಗೆ ಕೊಟ್ಬಿಟ್ಟು ಆ್ಯರೋ ಮಾರ್ಕ್ ಇರುತ್ತೆ, ಸೆಂಡ್ ಕೊಡಿ. 1 ನಿಮಿಷದಲ್ಲಿ ನಿಮಗೆ ಥಂಬ್ನೈಲ್ ಫೋಟೋನ ರೆಡಿ ಮಾಡಿ ಕೊಡುತ್ತೆ. ನೋಡಿ ವೀಕ್ಷಕರೇ, ಎಷ್ಟು ಸುಲಭವಾಗಿ ನಾನು ನನ್ನ ವಿಡಿಯೋಕ್ಕೆ ಥಂಬ್ನೈಲ್ ಫೋಟೋ ರೆಡಿ ಮಾಡಿದೆ. ನೋಡಿ, ಎಷ್ಟು ನಿಮ್ಮ ನಂದಿ ಬೆಟ್ಟದಲ್ಲಿ ಏನೇನು ಇರುತ್ತೋ ಎಲ್ಲ ಪ್ಲೇಸಸ್ಸನ್ನು ನಿಮಗೆ ಅದೇ ಇನ್ಕ್ಲೂಡ್ ಮಾಡಿ ಕೊಟ್ಟಿದೆ. ನೋಡಿ, ಎಷ್ಟು ಈಸಿಯಾಗಿ ನೀವು ಥಂಬ್ನೈಲ್ ಫೋಟೋನ ಚಾಟ್ GPT ಇಂದ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.
ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.